ನ್ಯೂಸ್ 5ಗೆ ಸ್ವಾಗತ. ಕರವೇ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ. ಕೋಲಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶೇಷಾದ್ರಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಸೋಮೇಶ್ವರ ಪಾಳ್ಯದಲ್ಲಿ ಆಯೋಜನೆ ಮಾಡಿದ್ದ ಆರೋಗ್ಯ ತಪಾಸಣೆಯಲ್ಲಿ 300ಕ್ಕೂ ಹೆಚ್ಚು ಜನರು ಭಾಗವಹಿಸಿ ತಪಾಸಣೆ ಮಾಡಿಸಿಕೊಳ್ಳುವ ಜೊತೆಗೆ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ದೃಷ್ಟಿಯಿಂದ ಆರ್ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜಿನ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವತ್ತು ಮಾತ್ರ ಸುಣ್ಣ ಬಣ್ಣ ಬಳಿತಾರೆ. ದಯವಿಟ್ಟು ನಾನು ಹೇಳೋದು ಇಷ್ಟೇ, ಅಲ್ಲಿನ ಅದಕ್ಕೆ ಸಂಬಂಧಪಟ್ಟ ಒಂದು ಸಿಬ್ಬಂದಿ ಇರ್ತಾರೆ, ಯಾರ ನೌಕರರು, ಅವ್ರ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸ್ಬೇಕು. ವಾರಕ್ಕೂ 15 ದಿವಸಕ್ಕೂ ಒಂದ್ಸಲ. ಅದಿಲ್ಲ ಇಲ್ಲಿ ಅಷ್ಟೇ. ನಾನು ನೋಡ್ಕೊಂಬಂದು ಇವಾಗೆಲ್ಲ ಟಾಯ್ಲೆಟ್ಸ್ ಈಗ ಇವತ್ತು ಇದು ಸಿಂಪಡಣೆ ಮಾಡಿದ್ದಾರೆ. ಏನೋ ಈಗ DDT ಎಲ್ಲ ಮಾಡಬೇಡಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ಹೆಂಗಿದಾರೋ ಇಲ್ಲಿ ಬರ್ತಕ್ಕಂಥ ಮಕ್ಕಳದು ಅದೇ ಆ ಡೆಂಗ್ಯೂ ಯಾಕೆ ಬರ್ತಿರ್ತದಪ್ಪ, ಅದೇ ಟಾಯ್ಲೆಟ್ಗೆ ಹೋಗ್ತಾರೆ, ಅಲ್ಲಿ ಸೊಳ್ಳೆ ಗಿಳ್ಳೆ ಕೂತ್ಕೊಂಡಿರ್ತದೆ, ಅವ್ರಿಗೆ ಕಳಿಸ್ತದೆ. ನಾವು ಯಾವತ್ತೂ ಅಷ್ಟೇ ನಾವು ಮಾಡತಕ್ಕಂಥ ಕೆಲಸಗಳು ಏನಿದೆಯೋ ಅದನ್ನು ನಾವು ಕ್ರಮವಾಗಿ ಮಾಡ್ಕೊಡೋದ್ರೆ ಡೆಂಗ್ಯೂ ಬರೋದಿಲ್ಲ. ನಮ್ಮ ಮನೆ ಮುಂದೆ ಸ್ವಚ್ಛತೆ ಇಟ್ಕೊಂಡಿದ್ರೆ ಡೆಂಗ್ಯೂ ಅಂತ ಬರ್ತದೆ, ಅಲ್ಲೇ ಬೇಕಾದಷ್ಟು ಇರ್ತದೆ ಕೊಳೆ, ಅದೇ ಕೊಳೆ ಮೇಲೆ ಸೊಳ್ಳೆ ಕೂತ್ಕೊಂಡು ಬಂದು ನಮ್ಗೆ ಕಳಿಸ್ತದೆ. ಆ ರೀತಿ ಆಗಬಾರ್ದು. ನಾವೆಲ್ಲ ಎಲ್ಲ ಕಡೆನೂ ಸ್ವಚ್ಛತೆ ಕಾಪಾಡ್ಕೊಂಡು ಹೋದಾಗ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಈ ಒಂದು ರಕ್ಷಣಾ ವೇದಿಕೆ ಸಹಾಯದೊಂದಿಗೆ ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.